ನ್ಯೂಸ್ ಬಗ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಪ್ರಣಾಳಿಕೆ ಬಗ್ಗೆ, ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿರುವಂಥ ಅಂಶಗಳ ಬಗ್ಗೆ. ₹1 1 kg ಅಕ್ಕಿ ಹೇಗೆ ಕೊಡ್ತೀರಿ ಅನ್ನುವಂಥ ಪ್ರಶ್ನೆ ನಮ್ಮದು. ಅದಕ್ಕೆ ಡಿ ಬಿ ಚಂದ್ರೇಗೌಡರು ಹೇಳ್ತಾರೆ 1200 ಕೋಟಿ ರೂಪಾಯಿ ಮಾತ್ರ ವರ್ಷಕ್ಕಾಗುವಂಥದ್ದು. ಹೀಗಾಗಿ 1200 ಕೋಟಿ ರೂಪಾಯಿನ ಮೀಸಲಿಡುವಂಥದ್ದು ಬಹಳ ದೊಡ್ಡ ಸಂಗತಿ ಏನು ಅಲ್ಲ ಅನ್ನುವಂಥದ್ದು. ಬನ್ನಿ ಇದು ಸಂಬಂಧಪಟ್ಟಂಗೆ ಹತ್ರ ಕೇಳ್ಬೋದಾ ನೀವು ₹1 ಆದರೂ ಯಾಕೆ ಚಾರ್ಜ್ ಮಾಡ್ತೀರಿ ಅಂತ? ಖಂಡಿತ ನೀವು ಕೇಳಿರಂತೆ ಈಗ ಅಲ್ಲ ನೀವು ಲೈವ್ ಬಂದಾಗ. ಎಸ್ ದಿವಾಕರ್, ಧರ್ಮ ಕೊಡ್ಬೋದಲ್ಲ. ಈಗ ಒಟ್ಟಾರೆ ಏನಾಗಿದೆ ಅಂದರೆ ಈ ಪ್ರಣಾಳಿಕೆಗಳು ಒಂಥರ ಪತ್ರಿಕೆಯ ದಿನ ಭವಿಷ್ಯದ ಥರ ಆಗಿಬಿಟ್ಟೆ. ಇವತ್ತು ಒಂದು ರಾಶಿಗೆ ಇದ್ದಿದ್ದು ನಾಳೆ ಇನ್ನೊಂದು ರಾಶಿಗೆ ಥರ ಎಲ್ಲ ಪ್ರಣಾಳಿಕೆಗಳು ಒಂದೇ ಎಂಬ ಭಾವನೆ ಬಂದಿದೆ. ಆದರೆ ಒಟ್ಟಾರೆ ಪ್ರಣಾಳಿಕೆಯ ಚರ್ಚೆ ಯಾವ ಚುನಾವಣಾ ಮತದಾರರ ಮಧ್ಯೆ ಆಗ್ತಾ ಇಲ್ಲ ಎಂಬ ಸತ್ಯವನ್ನು ಕೂಡ ನಾವು ನೋಡಿದ್ದೇವೆ. ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಕೆಲವು ಇಶ್ಯೂಗಳು ಅಲ್ಲಿ ಜನನ ಹಾಂಟ್ ಮಾಡ್ತವೆ. ಉದಾಹರಣೆಗೆ ಮಲೆನಾಡಿನಲ್ಲಿ ಇವತ್ತು ಹಳದಿ ಎಲೆ ರೋಗ, ಗೋರಖ್ ಸಿಂಗ್ ವರದಿ, ಅಡಿಕೆಗೆ ಬೆಂಬಲ ಬೆಲೆ, ಇದು ನಮ್ಮನ್ನು ಕಾಡ್ತಾ ಇರೋ ಪ್ರಶ್ನೆ. ಅದೇ ರೀತಿ ಬಹಳ ದೊಡ್ಡ ಸಮಸ್ಯೆ ಕರ್ನಾಟಕದ್ದು ಏನೋ ನಗರೀಕರಣ. ಗ್ರಾಮಾಂತರ ಪ್ರದೇಶದ ಜನ ಇವತ್ತು ನಗರಕ್ಕೆ ಬರ್ತಾ ಇದ್ದಾರೆ. ಉದಾಹರಣೆಗೆ ಮೊನ್ನೆ ಗುರುಮಿಟ್ಕಲ್ ಯಾದಗಿರಿ ಅಭ್ಯರ್ಥಿಗಳು ಬೆಂಗಳೂರಿನಲ್ಲಿ ಕ್ಯಾನ್ವಾಸ್ ಮಾಡೋ ಫೋಟೋಗಳು ನಿಮ್ಮ ಪತ್ರಿಕೆಗಳಲ್ಲಿ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಒಟ್ಟಾರೆ ಪ್ರಣಾಳಿಕೆಯ ಉದ್ದೇಶ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಉದ್ದೇಶ ಏನು ಅಂದರೆ, ಈ ಜನರ ಮೂಲೋತ್ಪಾಟನೆ ಆಗ್ತಾ ಇದೆ ಗ್ರಾಮದಿಂದ ಹಿಡಿದು ನಗರಕ್ಕೆ, ಅದನ್ನು ನಿಲ್ಲಿಸಿ ಕೃಷಿ ಮತ್ತು ಗ್ರಾಮ ಜೀವನವನ್ನು ಸಹ್ಯಗೊಳಿಸಬೇಕು. ಆ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳು ನೀವು ಬೀದರ್ನಿಂದ ಗುಳೆ ಹೋಗೋರೆಲ್ಲ ಮತ್ತೆ ಒಂದು ನಿಮಿಷ. ಇದ್ರ ಜೊತೆಗೆ ಬಹಳ ಮುಖ್ಯ ಏನು ಅಂದರೆ, ಯಾವುದೇ ಪ್ರಣಾಳಿಕೆ ಇದೆಯಲ್ಲ, ಆಡಳಿತಕ್ಕೆ ಬರುವ ಪಕ್ಷದ ಪ್ರಣಾಳಿಕೆಯ ಬಗ್ಗೆ ಜನ ಚಿಂತನ ಮತ್ತು ಮಂಥನ ಮಾಡ್ತಾರೆ. ಸುಮ್ಮನೆ ಜನ ಅದರ್ಸ್ ಅಂತ ಇವತ್ತು ಬಿಹಾರ್ನಲ್ಲಿ 4 ಸೀಟು, ಉತ್ತರ ಪ್ರದೇಶದಲ್ಲಿ 6 ಸೀಟು ದಿಮಾಕ್ ಇತ್ತಲ್ಲ, ಅದರ್ಸ್ ಅಂತಿದ್ರಲ್ಲ, ಆರಿದ್ದು 4 ಸೀಟಿಗೆ ಬಂದಿದ್ದಾರೆ. ಅದು ಆ ಪ್ರಣಾಳಿಕೆ ಜನ ತಡ್ರಲ್ಲ ಸರ್, ಜನ ಎಲ್ಲದನ್ನು ಯೋಚನೆ ಮಾಡ್ತಾರೆ. ಆಮೇಲೆ ಇವರ ಪ್ರಣಾಳಿಕೆಯನ್ನು ನೋಡಿ ಅಲ್ಲಲ್ಲ, ನಿಮ್ಮೆಲ್ಲರ ಪ್ರಣಾಳಿಕೆಯನ್ನು ನೋಡಿ ಅವ್ರು ನೀವು ಮತ ಹಾಕಲ್ಲ, ಅದು ಗೊತ್ತಿರುವಂತ ಸಂಗತಿ. ಪ್ರತಾಪ್, ನಿಮ್ಮ ಸರ್ದಿ ಅಲ್ಲ, ಈ ಅಕ್ಕಿ ವಿಚಾರ ತಗೊಂಡ್ರಲ್ಲ, ಅಕ್ಕಿ ವಿಚಾರ ರೇಷ್ಮೆವರಿಗೆ ಪೂರಕವಾಗಿ ಹೇಳಬೇಕು ಅಂತಂದರೆ 1980 ಬಿಜಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಬೆಳ್ಳಿ ತಿಮ್ಮ 108 ಹೇಳಿದ ಅಂತ. ಅದ್ರೊಳೊಂದು ಕತೆ ಬರುತ್ತೆ. ಅಲ್ಲೊಬ್ಬ ರಾಜಕಾರಣಿ ಭಾಷಣಕ್ಕೆ ನಿಂತಿರ್ತಾನೆ, ಜನ ಎಲ್ಲ ಸೇರಿರ್ತಾರೆ. ಅವ್ನು ಹೇಳ್ತಾನೆ, ನಮ್ಮ ಜನಕ್ಕೆ ಏನು ಬೇಕಾಗಿದೆ ಇವಾಗ, ಹೈಡ್ರೋಜನ್ ಬಾಂಬ್ ಬೇಕಾ, ಆಟೋಮ್ ಬಾಂಬ್ ಬೇಕಾ? ಜನ ಹೇಳ್ತಾರೆ ಇಲ್ಲ ಅಂತ. ನಮ್ಮ ಜನಕ್ಕೆ ಸಮುದ್ರನ ಜಿಗಿದು ಹೋಗೋಂಥ ವಿಮಾನ ಬೇಕಾ ಅಂತ ಕೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ನಮ್ಮ ಜನಕ್ಕೆ ಬೇಕಾಗಂಥದ್ದು ಶರವೇಗದಲ್ಲಿ ಹೋಗೋಂಥ ರೈಲಲ್ಲ, ಬಸ್ ಅಲ್ಲ, ಕಾರಲ್ಲ, ಅವ್ರಿಗೆ ಬೇಕಾರದು ಅನ್ನ ಅಂತ ಹೇಳ್ತಾರೆ. ಹೌದು ಅಂತಾರೆ ಜನ. ನಮ್ಮ ಜನದ್ದು ₹1ಗೆ 10 ಸೇರು ಅಕ್ಕಿ ಸಿಗಬೇಕು ಅಂತ ಹೇಳ್ತಾರೆ. ಹೌದು ಅಂತ ಕೂಗ್ತಾರೆ. ಅವಾಗ ₹1ಗೆ 10 ಸೇರು ಸಿಗಬೇಕು ಅಂತ ರಾಜಕಾರಣಿಗಳು 1980 ಅವರು ವಿಡಂಬನೆ ಮಾಡಿದ್ರು, ಭಾಷಣ ಮಾಡ್ತಾಯಿದ್ರು. ಇವಾಗ ₹1 1 kg ಅಂತ ಹೇಳ್ತಿದ್ದಾರೆ. ಅಷ್ಟೇ ಡಿಫ್ರೆನ್ಸ್, ಏನಿಲ್ಲ. ಒಂದು ಚೈನೀಸ್ ಪ್ರವರ್ಬ್ ಇದೆ, ಒಬ್ಬ ವ್ಯಕ್ತಿಗೆ ನೀವು ಮೀನು ಹಿಡಿಯೋದು ಕಲಿಸಿದ್ರೆ ಅವನ ಜೀವನದಲ್ಲಿ ಸ್ವಾವಲಂಬಿ ಆಗ್ಬಿಡ್ತಾನೆ. ಇಲ್ಲ, ಇವರು ದಿನಕ್ಕೊಂದು ಮೀನು ಕೇಳಿದ್ರೆ ನೆಕ್ಸ್ಟ್ ಡೇ ಮತ್ತೆ ಬರ್ತಾನೆ. ಎಲ್ಲರದ್ದು ಮನಸ್ಥಿತಿ ಹಂಗಾಗಿದೆ. ಮತ್ತೆ ಈ ರೀತಿ ಪ್ರಣಾಳಿಕೆದು ಈ ಒಂದು ರೀತಿ ಒಬ್ರಿಗೊಬ್ರು ಮೀರಿಸ್ಬಿಟ್ಟು ಪ್ರಣಾಳಿಕೆ ಮಾಡೋದಕ್ಕೆ ಒಂದು ಕಾರಣ ಇದೆ, ನಿಮ್ಗೆ ಹೇಳ್ತೀನಿ. 2006 ಏನಾಯಿತು ಅಂದರೆ, ತಮಿಳ್ನಾಡು ಎಲೆಕ್ಷನ್ನಲ್ಲಿ ಜಯಲಲಿತಾ ಅವಾಗ ಹಾಲಿ ಮುಖ್ಯಮಂತ್ರಿ ಆಗಿದ್ರು, ಒಳ್ಳೆ ಆಡಳಿತನ ಕೊಟ್ಟಿದ್ರು, ರೋಡ್ಗಳು ಚೆನ್ನಾಗಿತ್ತು. ಆದರೆ DMK ಅವ್ರು ಬಂದು ಏನು ಮಾಡಿಬಿಟ್ರು ಅಂದರೆ, ಕಲರ್ TV ಕೊಡ್ತೀವಿ ಪ್ರತಿ ಮನೆಗೂ ಅಂತ ಹೇಳ್ಬಿಟ್ರು. ಆನಂತರ ಅವ್ರು ಏನಿದೆ 2 ಎಕರೆ ಜಾಗ ಕೊಡ್ತೀವಿ ಅಂದರು. ಜಯಲಲಿತಾ ಒಳ್ಳೆ ಆಡಳಿತ ಕೊಟ್ಟಿದ್ದು ಮರೆತುಬಿಟ್ಟು ಜನ ಏನು ಮಾಡಿದ್ರು, DMK ಓಟ್ ಕೊಟ್ಟರು. ಅದೇ DMK ಬಂದಾದ್ಮೇಲೆ ಭ್ರಷ್ಟಾಚಾರ, ಆನಂತರ ಗೂಂಡಾಯಿಸಮ್, ಪವರ್ ಕಟ್ಟು, ಇವೆಲ್ಲ ಆಗಿ ಕೊನೆಗೆ ಜಯಲಲಿತಾ ಸ್ಥಿತಿ 2011 ಎಲೆಕ್ಷನ್ ಬಂದಾಗ ಜಯಲಲಿತಾ ಸ್ಥಿತಿ ಏನಾಗೋಯ್ತು ಅಂತಂದರೆ, ಜಯಲಲಿತಾ ಹೇಳಿದ್ರು, ಪ್ರತಿಯೊಂದು ಮನೆಗೂ ನಾನು ಮಿಕ್ಸರ್ ಕೊಡ್ತೀನಿ, ಗ್ರೈಂಡರ್ ಕೊಡ್ತೀನಿ, ಫ್ಯಾನ್ ಕೊಡ್ತೀನಿ. ಇಷ್ಟು ಮಾತ್ರ ಅಲ್ಲ, ಕ್ರಿಶ್ಚಿಯನ್ಸ್ ಒಂದು ಲಾರ್ಜ್ ಚಂಕ್ ಇದ್ದಾರೆ ಅಂತ ಗೊತ್ತಾಗಿ ಹಜ್ ಯಾತ್ರೆಗೆ ಪೂರಕ ಸಮನಾಗಿ ನಾವು ನಿಮ್ಮನ್ನು ಜೆರುಸಲೇಮ್ ಯಾತ್ರೆ ಕಳಿಸ್ತೀನಿ ಅಂತ ಹೇಳಿದ್ರು. ಜಯಲಲಿತಾ ಗೆದ್ದರು. ಅಟ್ ದ ಸೇಮ್ ಟೈಮ್ ಕೇರಳ ಕಾಂಗ್ರೆಸ್ ಅಂತ ಒಂದು ಪಕ್ಷ, ಅವರು ಏನು ಮಾಡಿದರು, ಜಯಲಲಿತಾದಿಂದ ಒಂದು ಎಳೆನ ಇಟ್ಕೊಂಡು ನಾವು ಜೆರುಸಲೇಮ್ ಯಾತ್ರೆ ಕಳಿಸ್ತೀವಿ ಅಂದರು. ಕೇರಳ ಕಾಂಗ್ರೆಸ್ ಅಂತೇಳಿ ಮಣಿಯವ್ರದ್ದು, ಅವರು ಕೂಡ 9 ಸೀಟನ್ನು ಗೆದ್ದರು. ಹೀಗಾಗಿ ಇದು ಜಿದ್ದಾಜಿದ್ದಿಗೆ ಬಿದ್ದುಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಇವಾಗ. ಇದರಿಂದ ಜನರನ್ನ ಸ್ವಾವಲಂಬನೆಗೆ ಹತ್ರ ಇವರೇನು ಕೊಂಡೋಗ್ತಿಲ್ಲ, ಆದ್ರೆ ಜನರಲ್ಲಿ ಒಂದು ಅವಲಂಬಿತ ಮನಸ್ಥಿತಿ ಇದೆಯಲ್ಲ, ಸರ್ಕಾರಕ್ಕೆ ದಾಸರಾಗುವಂತ ಮನಸ್ಥಿತಿ ತುಂಬ್ತಾ ಇದೆ. ಒಂದು ಸೇರು ಅಕ್ಕಿ ಕೊಡ್ತಾರಲ್ಲ, ಇದು ಯಾರು ಕೊಡ್ತಾರೆ? ಬಡವರಿಗೆ ಕೊಡ್ತಾರೆ. ಈಗ ಮಿಕ್ಕ ಜನಗಳು ನಾವೇದೀವಲ್ಲ, ನಾವೆಲ್ಲ ಏನು ಯೋಚನೆ ಮಾಡ್ತೇವೆ, ಅಲ್ಲ ಏನಯ್ಯ ಇದು ನಮಗೇನು ಕೊಡ್ತೀರಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಡವರೆಲ್ಲ ಶ್ರೀಮಂತರು ಬೆಲೆಗಳನ್ನು ಇಳಿಸೋ ಏರ್ಪಾಡು ಮಾಡಿ. ನೀವಂತಿದ್ದೀರಿ, ಮನಮೋಹನ್ ಸಿಂಗರು ಹೇಳ್ತಾರೆ
ಈ ಜನರ ಕೈಯಲ್ಲಿ ದುಡ್ಡು ಜಾಸ್ತಿ ಓಡಾಡೋಕೆ ಶುರುವಾಗಿದೆ, ಆದ್ರಿಂದ ಬೆಲೆ ಜಾಸ್ತಿ ಆಗಿದೆ, ನಾನೇ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಾರೆ. ತಮಿಳ್ನಾಡು ಇದೆಲ್ಲ ನ್ಯಾಯವಾಗಿ ಒಂದು ಸಂಗತಿ ಅಲ್ಲ, ಇದು ನಮಗೆ ಒಟ್ಟಿನಲ್ಲಿ ಬೆಲೆಯನ್ನು ಇಳಿಸ್ತಕ್ಕಂಥ ಮಾತು ಯಾರು ಆಡಲಿಲ್ಲ. ಒಟ್ಟಿನಲ್ಲಿ ಬೆಲೆ ಇಳಿಸುವಂತ ಮಾತು ಯಾರು ಆಡಲಿಲ್ಲ. ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರೋದು ಅಲ್ಲೇ ಲೇಬರ್ಸ್ ಏನ್ ಮಾಡಿದ್ರು, ಮತದಾರರಿಗೆ ₹1 ಅಕ್ಕಿ ಕೊಡೋ ಪಕ್ಷಗಳು ಭತ್ತ ಬೆಳೆಯೋ ರೈತನಿಗೆ ಕನಿಷ್ಠ ಜನಕ್ಕೆ ಇವತ್ತು ಅನ್ನದ ಕೊರತೆ ಇಲ್ಲ. ಈ ₹1 ಅಕ್ಕಿ ಬಂದಿದ ನಂತರ ಜನಕ್ಕೆ ಅನ್ನದ ಕೊರತೆ ಇಲ್ಲ. ಅವ್ರದ್ದು ಏನಿದ್ರೆ ಸಾರಾಯಿ ಚಿಂತೆ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ₹1 1 kg ಅಕ್ಕಿ ಕೊಟ್ಬಿಡ್ತಾರೆ. ಅವ್ರಿಗೆ ಅನ್ನದ ಚಿಂತೆ ಮರ್ತೋಗ್ಬಿಡ್ತು. ಈಗ ಅವ್ರಿಗೆ ನೆಕ್ಸ್ಟ್ ಏನಂದ್ರೆ ದುಡ್ಡು ಬಂದಿನ ತಗೊಂಡು ಸಾರಾಯಿ ಅಂಗಡಿ ಗಿಡಕ್ಕೆ ಏನ್ ಬೇಕೋ ಅದಕ್ಕೆ ಮಾತ್ರ ದುಡಿಮೆ ಮಾಡ್ತಿದ್ದಾರೆ. ಅಲ್ಲ, ಅಂತ ಸ್ಥಿತಿ ಬಂದು ತಮಿಳ್ನಾಡಲ್ಲಿ ಇದೇ ಆಗಿರೋದು. ಮದ್ಯವ್ಯಸನ ಅನ್ನೋದು ವ್ಯಾಪಕವಾಗಿ ಪಕ್ಷಗಳಿಗೂ ಕೂಡ ಇದು ಏನೋ ಭರವಸೆ ಮತ್ತು ಹೇಳಿಕೆಗಳ ಒಂದು ಬುಕ್ಲೆಟ್ ಅಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಇರ್ಬೋದು, ಒಂದು ಪ್ರಾದೇಶಿಕ ನಿಲುವನ್ನು ತಾಳಿರ್ತಕ್ಕಂಥ ಯಾವುದೇ ಒಂದು ಈ ರಾಜ್ಯದಲ್ಲಿ ಚುನಾವಣೆ ಅಖಾಡದಲ್ಲಿರ್ತಕ್ಕಂಥ ಪಕ್ಷಗಳು, ಅವು ಪ್ರತಿ ಚುನಾವಣೆಯಲ್ಲೂ ಕೂಡ ಇವಾಗ ಎಲ್ಲ ರಾಜಕೀಯ ಪಕ್ಷಗಳದ್ದು ಕಳೆದ ಬಾರಿಯ ನೀವು ಮ್ಯಾನಿಫೆಸ್ಟೋ ತೆಗೆದು ನೋಡಿ, ಅಲ್ಲಿದ್ದಿದ್ದು ಇವಾಗ ಎಷ್ಟು ಕಣ್ಮರೆಯಾಗಿದ್ದಾವೆ. ಅದು ಕಾರಣಗಳೇನು? ಇವತ್ತೊಂದು ದಿವಸ ಅಪ್ರಸ್ತುತ ಅಂತ ಬಿಡಿ, ಆಯಿತು. ₹1 kg ಅಕ್ಕಿ ಕೊಡೋದು ಮೋಸ್ಟ್ ಪಾಪ್ಯುಲರ್. ತಮಿಳ್ನಾಡಿಂದ ಬಂತೋ ಆಂಧ್ರದಲ್ಲಿ ಬಂತೋ ಪ್ರಕಟಿಸಿರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ಬದ್ಧತೆ ಇರ್ತಕ್ಕಂಥ ಒಂದು ಬೈಬಲ್ ಅಂತಲೇ ಹೇಳ್ಬೋದು. ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಪ್ರಣಾಳಿಕೆ, ಒಂದು ವಾಗ್ದಾನ. ಅಲ್ಲ, 24 ಗಂಟೆ ಕರೆಂಟ್ ಕೊಡೋದಿದೆಯಲ್ಲ, ಕಳೆದ ಸರಿ ನಿಂತು ಈ ಸರಿ ನಿಂತು ಅಕ್ಕಿದು ಮಾತ್ರ ಅಲ್ವಲ್ಲ, ಇವೆಲ್ಲವೂ ಇದ್ದಿದೆ ಅಲ್ಲ. ಈಗ ಇದರಲ್ಲಿ ಅಖಿಲೇಶ್ ಯಾದವ್ ಏನ್ ಮಾಡಿದ್ರು, ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೇಳ್ತಾರೆ. ಏನಾಗಿದೆ, ಇಷ್ಟೆಲ್ಲ ಆಗಿದ್ರೂ ಕೂಡ 24 ಗಂಟೆ ಕರೆಂಟ್ ಕೊಡೋದು ಸಾಧ್ಯ ಇಲ್ಲ ಎಂಬತಕ್ಕಂತ ಒಂದು ಸತ್ಯ ಮಾತ್ರ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಖಂಡಿತ ಹಾಗಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ರೈತರಿಗೆ ಉಚಿತ ವಿದ್ಯುತ್ ಅಂತ ಘೋಷಣೆ ಮಾಡ್ತಾರೆ. ಅದನ್ನ ರೂಟ್ ಹೇಳಬೇಕಾಗಿದೆ. ಉದಾಹರಣೆಗೆ ಹೇಳ್ತೀನಿ, ಉಚಿತ ವಿದ್ಯುತ್ ಅಂತ ಹೇಳ್ತಾರೆ, ಎಲ್ಲರೂ ಉಂಟಾ ಸರ್? ನೀವು ಹೇಳಿದ್ರಿ ಹಜ್ ಜಾತ್ರೆ ಕಳಿಸೋದು ಜೆರೂಸಲೇಮ್ ಅಂತ. ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಈಶ್ವರಪ್ಪ ಅಂತ ಬಿಜೆಪಿ ಅಭ್ಯರ್ಥಿ ಇದ್ದಾರೆ. ಅವ್ರು ಈಗಾಗಲೇ 31,000 ಜನರನ್ನ ಮೇಲ್ಮರತ್ತೂರು ಆದಿಪರಾಶಕ್ತಿ ದೇವಸ್ಥಾನಕ್ಕೆ ಕಳಿಸಿದ್ದೀನಿ ಕೆಂಪು ಬಟ್ಟೆ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಶೆಟ್ಟರು ದಿನ ಧರ್ಮಸ್ಥಳಕ್ಕೆ 3 ಉಚಿತ ಬಸ್ ಅನ್ನ ಕಳೆದ 5 ವರ್ಷದಿಂದ ನಡೆಸ್ತಾನೆ ಇದ್ದಾರೆ. ಮಧ್ಯಾಹ್ನದ ಊಟ ಉಚಿತ ಇದೆ. ಬಹುಶಃ ಪ್ರಣಾಳಿಕೆಯನ್ನು ಮೀರಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಹಣ ಹೊಂದಿರತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಬಟ್ ಒಟ್ಟಾರೆ ಏನಾಗಿದೆ ಅಂದರೆ, ನಾವು ಯೋಚನೆ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತೇನಿದೆಯಲ್ಲ, ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಬಹಳ ಮುಖ್ಯ. ಒಂದು ಕಡೆ ಪ್ರಪಂಚದ ಇತಿಹಾಸದಲ್ಲಿ ಇವತ್ತು ಎಲ್ಲ ರಾಷ್ಟ್ರಗಳು ತನ್ನ ಡಿಫೆನ್ಸ್ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡಿ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಕಮ್ಮಿ ಮಾಡ್ತಾ ಇರೋ ಕಾರಣದಿಂದ ಅಗ್ರಿಕಲ್ಚರ್ ಮತ್ತು ಅದರ ಕಮ್ಮಿ ಈಗ 65 ವರ್ಷ ಆದವ್ರಿಗೆ ಪೆನ್ಷನ್ ಕೊಡ್ತಿರ್ತಾರೆ. ಅಧಿಕಾರಕ್ಕೆ ಬಂದ್ರಲ್ವೇ ಕೊಡೋದು? ಹೇಳಕ್ಕೆ ನಿಮ್ದು ಒಂದು ನಿಮಿಷ ಇರ್ರಿ. 5 ವರ್ಷದಲ್ಲಿ 5,000 ಮೆಗಾವಾಟ್ ಹೆಚ್ಚುವರಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೇವೆ ಅಂತ ನಾವು ಹೇಳಿದ್ದೇವೆ. ಯಡಿಯೂರಪ್ಪ 3.25 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ದಿವಾಕರ್ ಕೂಡ ಜೊತೆಗಿದ್ರು, ಅವ್ರಿಗೆ ಗೊತ್ತಿದೆ. ಕರಾರುವಾಕ್ಕಾಗಿ 3,000 ಮೆಗಾವಾಟ್ ಹೊಸತಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದಂಥ ಯಾವುದಾದ್ರೂ ಒಂದು ಆಡಳಿತ ಇದ್ದರೆ ಈ ರಾಜ್ಯದಲ್ಲಿ 3 ವರ್ಷದಲ್ಲಿ ಯಡಿಯೂರಪ್ಪನವರ ಆಡಳಿತ. ಅವರು ಬಿಟ್ಟು ಹೋದರೂ ಅದಾದಮೇಲೆ 2 ವರ್ಷದಲ್ಲಿ ಏನೂ ಆಗಲಿಲ್ಲ. ಈಗ 1 ಮೆಗಾವಾಟ್ ಕೂಡ ಆಗಲಿಲ್ಲ. ಸೊ ಈ ಥರ 5,000 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆದರೆ ಬಹುಶಃ 24 ತಾಸು ಕೂಡ ನಾವು ಇವತ್ತು ನಿರಂತರವಾದಂಥ ಒಳ್ಳೆ ವಿದ್ಯುತ್ತನ್ನು ಪೂರೈಕೆ ಮಾಡಬಹುದು. ನೋಡಿ, ನೀರಾವರಿ ಏನು ಕಾರ್ಯಕ್ರಮಗಳಿದೆ ಅದನ್ನು 5 ವರ್ಷದಲ್ಲಿ ಪೂರ್ತಿ ಮಾಡ್ತೇವೆ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಅದರಿಂದ ಹೆಚ್ಚು ಆಹಾರ ಉತ್ಪಾದನೆ ನಮ್ಮ ರಾಜ್ಯದಲ್ಲಿ ಸಾಧ್ಯ ಆಗ್ಬೋದು. ₹1 ಅಕ್ಕಿ ಕೊಡೋ ಪ್ರಶ್ನೆನೇ ಬರೋದಿಲ್ಲ ರೀ. ಆಗ ಆಯ್ತು ಹಾಸ್ಯಾಸ್ಪದ ಅಂತ ಅನಿಸೋದಿಲ್ವಾ? ₹1 ಯಾಕೆ ತಗೊಳ್ತಾರೆ? ಇವರ ಖರ್ಚ ಅದು ₹1 ಕೊಡಬಹುದು. ಗೆಲ್ಲುವ ಪಕ್ಷ ಅಂತ ಎಲ್ಲಾ ಸಮೀಕ್ಷೆಗಳು ಬಿಂಬಿಸಲ್ಪಟ್ಟಿರೋ ಕಾಂಗ್ರೆಸ್ ಪಕ್ಷದವರು ಇವತ್ತು ನಾಲೆಜ್ ಎಕಾನಮಿ ಇದೆ, ನಾಲೆಜ್ ಪವರ್ ಅನ್ನೋದಿದೆ. ಅದನ್ನ ಮೈಮರ್ತು ಕರ್ನಾಟಕದವ್ರಿಗೆ ಪರಿಚಯನೇ ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಇವ್ರಿಗೆ ಎಲ್ಲಿ ಮನಮೋಹನ್ ಸಿಂಗ್ ಜೈ ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬೇಜಾರು ಮಾಡ್ಕೊಳ್ತಾರೆ, ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅನ್ನೋ ಭಯ. ಎಲ್ಲ ಒಂದ್ ಕಡೆ ವೈಚಾರಿಕವಾಗಿ ಇಷ್ಟರ ಮಟ್ಟಿಗೆ ಫ್ರೀಸ್ ಆಗಿರುತ್ತೆ ಕಾಂಗ್ರೆಸ್ ಪಕ್ಷ ಅಂತ ಗೊತ್ತಿಲ್ಲ. ಜನಕ್ಕೆ ಹೇಳಿ, ನಾವು 21 ವರ್ಷದಿಂದ ಈ ಮುಕ್ತ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆ ತಂದಿದ್ದೀವಿ, ಇದರ ಸಾಧಕ ಬಾಧಕಗಳ ಬಗ್ಗೆ ಏನು ಅಂತ ನೀವೇ ಹೇಳಿ ಜನ, ಅಥವಾ ನಿಮ್ಗೆ ಏನಾದ್ರು ಹಾನಿ ಆಗಿದ್ರೆ ನಾವು ಕ್ಷಮೆ ಕೇಳ್ತೀವಿ ಅಂತ ಅವ್ರು ಹೇಳ್ತಾರೆ. ಜನರನ್ನ ಎಮಾರ್ಸಿ ಮತ್ತೆ 1971 ಗರೀಬಿ ಆಟ ಚಂದ್ರಗೌಡ್ರೆ, ನೀವು ಹೇಳ್ತಾ ಇದ್ರಿ
ಅಕ್ಕಿ ಕೊಡೋದೇನು ಬಹಳ ದೊಡ್ಡ ಕಷ್ಟ ಏನಲ್ಲ ಇದು. 1600 ಕೋಟಿ 1200 ಕೋಟಿ ನೀವು ಮೀಸಲಿಟ್ಟರೆ ಖಂಡಿತ ಕೊಡ್ಬೋದು ಅನ್ನುವಂಥದ್ದು. ವಿದ್ಯುತ್ ಶಕ್ತಿ ಇರ್ತಾವೆ ಅಲ್ಲ, ಅಕ್ಕಿಗೆ 1 ರೂಪಾಯಿ ಯಾಕೆ ವಸೂಲು ಮಾಡ್ತಾರೆ ಒಂದು ಹೇಳಿದ್ರೆ ಒಳ್ಳೆಯದು. ನಿಮ್ಗೆ ಉತ್ತರ ಕೊಡ್ತಾರೆ. ಶಕ್ತಿ ನಾವು ಮೊದಲು ಅಲ್ಲೆಲ್ಲ 1 ರೂಪಾಯಿದು ಹೇಳಿದ್ದಲ್ರಿ ನೀವು ಜಗಳ ಅಲ್ಲೆಲ್ಲ ಒಬ್ರಿಗೊಬ್ರು ನಾವೇ ಧರ್ಮ ಕೊಡ್ಬೋದಲ್ಲ ಹೇಳೋದು, ಜನಕ್ಕೆ ತಿಳಿ ಹೇಳೋದು ಅಂದ್ರೆ ಮಾತಾಡೋಣ. ಇದರೆಲ್ಲ ಯಾರ ಬುದ್ಧಿ ಎಲ್ಲ ಬುದ್ಧಿವಂತರು ಒಂದು ಕಡೆ ಕೂತು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಧರ್ಮಕ್ಕೆ ಕೊಡ್ಬೋದು, ಕೊಡಬಾರ್ದು ಅಂತೇನಿಲ್ಲ. ಆದರೆ ನಮ್ಮ ಅಭಿಪ್ರಾಯದಲ್ಲಿ ಅದು ಕಷ್ಟ ಒಂದು ಸ್ವಲ್ಪನಾದರೂ ಜನಕ್ಕೆ ಜವಾಬ್ದಾರಿ ಇರಲಿ ಅಂತ 1 ರೂಪಾಯಿ ಅಂತ ಮಾಡಿದ್ದೇವೆ. ವಿದ್ಯುತ್ ಶಕ್ತಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೆ, ಬೆಂಗಳೂರಿಗೆ ವಿದ್ಯುತ್ ಶಕ್ತಿ 450 ಕಿಲೋಮೀಟರ್ ದೂರದಿಂದ ಬರಬೇಕು, ಮಹಾತ್ಮ ಗಾಂಧಿ ಜನರೇಷನ್ ಸೆಂಟರ್ ಜೋಗ್ ಫಾಲ್ಸ್ನಿಂದ. ಆ ದಾರಿಯಲ್ಲಿ 38% ವಿದ್ಯುತ್ ಶಕ್ತಿ ಹರಣ ಆಗ್ತದೆ, ಕಳವಾಗ್ತದೆ, ಇಲ್ಲ ಟ್ರಾನ್ಸ್ಮಿಷನ್ ಲಾಸ್ ಆಗ್ತದೆ. ಆದ್ದರಿಂದ ನಾವೇನು ಯೋಚನೆ ಮಾಡಿದ್ದೇವೆ ಅಂದರೆ, ಈ ಟ್ರಾನ್ಸ್ಮಿಷನ್ ಲಾಸನ್ನು ತಪ್ಪಿಸಿ ಉತ್ಪಾದನೆಯಾದಂಥ ವಿದ್ಯುತ್ ಶಕ್ತಿ ಸರಿಯಾದ ಟ್ರಾನ್ಸ್ಮಿಷನ್ ಆಗಿ ವಿತರಣೆ ಆದರೆ 60 ವರ್ಷದಿಂದ ಈ ಮಾತನ್ನು ಆಡ್ತಾಲೇ ಇದ್ದಾರೆ. ಎಲ್ಲ ರಾಜಕೀಯ 60 ವರ್ಷದಿಂದ ಈ ಮಾತನ್ನು ಆಡ್ತಾಲೇ ಇದ್ದಾರೆ. ಮಾತಾಡದೆ ಇನ್ನೇನು ಮಾಡಕ್ಕಾಗತ್ತೆ ಸ್ವಾಮಿ? ಬರೀ ಮಾತಾಡೋದಷ್ಟೇ, ಮಾತಾಡದೆ ಇನ್ನೇನು ಮಾಡಕ್ಕಾಗತ್ತೆ? 5,000 ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನ ಬೇಡ ಅಂದ್ರೆ ಬಿಟ್ಬಿಡೋಣ. ಮಾತಾಡೋದಕ್ಕೆ ಮಾತಾಡೋದು ಅಂತ ಆದ್ರೆ ನಾನು ಪಾಡಿ ನಾ ಕೂತಿರ್ತೇನೆ. ಇಲ್ಲ ದೊರೆಸ್ವಾಮಿಗಳ ಮಾತಿನ ಹಿಂದಿನ ಕನಸನ್ನ ಮಾತಾಡದೆ ಬೇಡ ವಿದ್ಯುತ್ ಶಕ್ತಿ ವಿಚಾರ ಅಲ್ಲ, ಅವರು ರೂಲ್ ಮಾಡಿದ್ರೆ ಚರ್ಚೆ ಮಾಡೋದು ಬೇಡ. ಅವರಿಂದ ನೀವು ಇಷ್ಟೊಂದು ಸೀರಿಯಸ್ನೆಸ್ಸಿಂದ ಚರ್ಚೆ ಮಾಡೋದಾದ್ರೆ ಮಾಡೋಣ. ನಾನು ಕೂಡ 50 ವರ್ಷಗಳ ಸಾರ್ವಜನಿಕ ಬದುಕನ್ನು ಬದುಕಿದ್ದೇನೆ. ನನಗೆ ಗೊತ್ತು ನಾನು ಒಂದು ಮಾತನ್ನು ಹೇಳುವಾಗ ಎಷ್ಟು ಜವಾಬ್ದಾರಿ ಇದೆ ಅಂತ. ಆದ್ದರಿಂದ ಸೀರಿಯಸ್ ಆಗಿದ್ದರೆ ಚರ್ಚೆ ಮಾಡೋಣ. ಒಂದು ಪುಕ್ಸಾಟೆ ಕೊಡಿ, ನೀವು ಮೊದಲೇ ಹೇಳಿದ್ರೆ ಅದನ್ನು ಯೋಚನೆ ಮಾಡ್ತಿದ್ದು, ನೀವು ಹೇಳಲಿಲ್ವಲ್ಲ. ಹಾಗಾಗಿ ನನಗೆ ಬಂದ ಯಾವ ಪತ್ರದಲ್ಲಿಯೂ 1 ರೂಪಾಯಿಗೆ ಅಕ್ಕಿ ಕೊಡಿ, ಪುಕ್ಸಟೆ ಕೊಡಿ ಅಂತ ಹೇಳಿರಲಿಲ್ಲ, ಅದರಿಂದ ಕೊಟ್ಟಿಲ್ಲ. ಎರಡನೇದು, ವಿದ್ಯುತ್ ಶಕ್ತಿ ಪರ್ಯಾಯ ವಿದ್ಯುತ್ ಶಕ್ತಿಯ ಬಗ್ಗೆ ಚಿಂತನೆ ಮಾಡಿದೆ. ಪರ್ಯಾಯ ವಿದ್ಯುತ್ ಶಕ್ತಿ ಏನು? ನಮಗೆ ಯಾವಾಗ ಜಲವಿದ್ಯುತ್ ಶಕ್ತಿಯಿಂದ ಉತ್ಪಾದನೆ ಸಾಕಾಗೋದಿಲ್ವೋ ಆಗ ನಾವು ಪರ್ಯಾಯ ವಿದ್ಯುತ್ ಶಕ್ತಿಯ ಬಗ್ಗೆ ಚರ್ಚೆ ಮಾಡಿದ್ವಿ. ಆ ಚರ್ಚೆಯ ಮೂಲ ಉದ್ದೇಶ ಇಲ್ಲ, ನಾವು ಉತ್ತರ ಕನ್ನಡದಲ್ಲಿ ಹಾಕಿರ್ತಕ್ಕಂಥ ಯಾವ ಪವರ್ ಜನರೇಷನ್ ಸೆಂಟರ್ ಇದೆ ಅದನ್ನು ಅಭಿವೃದ್ಧಿ ಮಾಡೋದು, ಅಥವಾ ನಾವು ರಾಯಚೂರಿನಲ್ಲಿ ಹಾಕಿರ್ತಕ್ಕಂಥ ಥರ್ಮಲ್ ಪ್ಲ್ಯಾಂಟಿಗೆ ಬೇಕಾದಂಥ ಏನೊಂದು ಕಲ್ಲಿದ್ದಲಿದೆ ಅದನ್ನು ತರೋದಕ್ಕೆ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಇದೇ ವಿಚಾರವಾಗಿ ಸಂಸತ್ನಲ್ಲೂ ಮಾತಾಡಿದ್ದೇನೆ. ಯಾರು ಕೊಡಬೇಕು ನಮಗೆ ಕಲ್ಲಿದ್ದಲನ್ನ? ಕೇಂದ್ರ ಸರ್ಕಾರ ಅಲಾಟ್ ಮಾಡಬೇಕು. ನಮ್ಮಲ್ಲಿ ಕಲ್ಲಿದ್ದಲು ಗಣಿಗಳಿಲ್ಲ. ಆದ್ದರಿಂದ ಅಷ್ಟು ದೂರದಲ್ಲ, ಸಿಂಗರೇಣಿಯಿಂದ ಬರಬೇಕಾದ್ರೆ ಬ್ಲಾಕ್ಸನ್ನು ಅಲಾಟ್ ಮಾಡಿಕೊಡ್ಬೇಕು. ಈ ಅಲಾಟ್ಮೆಂಟ್ ಮಾಡಿಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇರೋದ್ರಿಂದ ನಮಗೆ ಬೇಕಾದಂಥ ಸಿಗ್ತಾ ಇಲ್ಲ. ಹಾಗಾಗಿ ವಿದ್ಯುತ್ ಶಕ್ತಿ ಉತ್ಪಾದನೆ ಸರ್ ಒಂದು ನಿಮಿಷ ಮುಂದುವರಿಸಿ. ಒಂದು ನಿಮಿಷ ಇವತ್ತು ಸಿಂಗರೇಣಿ ನಮಗೆ ಬೇಕಾದಂಥ ಕೋಲ್ ಬ್ಲಾಕ್ ಕೊಡೋದನ್ನ ಹೇಳಿ ಒಂದು ನಿಮಿಷ ಕರ್ನಾಟಕಕ್ಕೆ ಸಿಗಬೇಕಾದ ಕೋಲ್ ಬ್ಲಾಕ್ ಅನ್ನ ಅಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ಗಡ್ಕರಿ ಅವರು ತಮ್ಮ ಸ್ನೇಹಿತರಿಗೆ ಕೊಡಿಸುವ ಮೂಲಕ ಕರ್ನಾಟಕಕ್ಕೆ ದೊರಕಬೇಕಾದ ಕೋಲ್ ಬ್ಲಾಕ್ ಅನ್ನ ಖಾಸಗೀಕರಣ ಮಾಡಿದ್ರು ಅಂತಕ್ಕಂಥ ಆಪಾದನೆ ಇದೆ. ಏನ್ ಹೇಳ್ತೀರಿ? ಡಿಬೇಟ್ ಆಗಬೇಡ ಪ್ಲೀಸ್ ಪ್ಲೀಸ್. ಪ್ರಣಾಳಿಕೆ ಬಗ್ಗೆ ಮಾತಾಡೋಣ. ಪ್ರಣಾಳಿಕೆ ಹೇಳ್ಬಿಡ್ತೀನಿ, ಆಮೇಲೆ ನೀವೇನಾದ್ರು ಗೌಡ್ರೆ. ಸರ್, ಎಲ್ಲ ಪ್ರಣಾಳಿಕೆಗಳು ಡಿಫ್ರೆಂಟ್ ಆಗಿದೆ ಅನ್ನೋ ಚರ್ಚೆ ಹೇಳ್ತಾ ಇದ್ರಿ. ತುಂಬಾ ಡಿಫ್ರೆಂಟ್ ಆಗಿದೆ ಅಥವಾ ವಿಭಿನ್ನವಾಗಿದೆ ಅಂತ ನಾವು ಹೇಳೋದಕ್ಕಿಂತ ಸರ್ ಮುಂದುವರಿಸಿ ವಿಭಿನ್ನವಾಗಿದೆ. ನಮ್ಮ ಮುಂದೆ 5 ಪ್ರಣಾಳಿಕೆಗಳಿದಾವೆ. ಇಲ್ಲಿ ಯಾವುದೋ ಒಂದು ರಾಜಕೀಯ ಪಕ್ಷದ್ದು ವಿಭಿನ್ನವಾಗಿದೆ ಅಂತ ನಾವು ಹೇಳೋದಕ್ಕಿಂತ ಸರ್, ಕೇಳಿಸ್ತಾ ಇದೆಯಾ ನಿಮಗೆ? ಚಂದ್ರೇಗೌಡರು ಕೇಳಿಸ್ತಾ ಇದೆಯಾ ಸರ್? ಕನೆಕ್ಷನ್ ಹೋಗಿದೆ. ಸರಿ, ಕೇಳಿಸ್ತಾ ಇದೆಯಾ? ಓಕೆ, ಡಿ ಬಿ ಚಂದ್ರೇಗೌಡರ ಮುಂದುವರಿಸಿ. ಯಾವುದೇ ಒಂದು ಪ್ರಣಾಳಿಕೆ ತುಂಬ ಡಿಫ್ರೆಂಟ್ ಆಗಿದೆ, ಜನ ಒಪ್ಕೊಂಡ್ಬಿಟ್ಟಿದ್ದಾರೆ, ಅದು 5ನೇ ತಾರೀಕು ತೀರ್ಮಾನ ಆಗ್ತದೆ. ಅದಲ್ಲ, ಅದು ಇರಲಿ. ಸೊ ಹೆಚ್ಚು ಕಡಿಮೆ ಇಲ್ಲಿರೋದು ಅಲ್ಲಿ ಮೇಲಿರೋದು ಕೆಳಗಡೆ ಹಾಕಿರ್ತಾರೆ, ಅಥವಾ ಕೆಳಗಿರೋದು ಇಲ್ಲಿ ಹಾಕಿರ್ಬೋದು. ಈಗಾಗಲೇ ಆಪಾದನೆಗಳು ಇಲ್ಲ, ನಮ್ಮನ್ನು ನೋಡಿ ಮಾಡಿದ್ದಾರೆ, ಕಾಪಿ ಇದು ಅಂತ ದೊಡ್ಡ ಮಟ್ಟದಲ್ಲೇ ಚರ್ಚೆ ಇರಲಿ. ಅದೊಂದು ಕಡೆ ರಾಜಕೀಯವಾಗಿ ಚರ್ಚೆ ನಡೀಲಿ, ಚುನಾವಣೆ ಹೊಸ್ತದು. ಇಲ್ಲಿ ಮುಖ್ಯ ಉದ್ದೇಶ ಏನು? ನಾವು ಆಡಳಿತಕ್ಕೆ ಬಂದರೆ ಒಂದು ಪಾರದರ್ಶಕ ಆಡಳಿತವನ್ನು ನೀಡ್ತವೆ.
ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು, ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ನೀಡ್ತವೆ, ಸ್ವಚ್ಛ ಮತ್ತು ಸುಭದ್ರ ಆಡಳಿತವನ್ನು ನೀಡ್ತವೆ ಅನ್ನೋದು ವಸ್ತು. ಈ ಥರ ಇರ್ತಕ್ಕಂಥವ್ರು ನಾನೆಲ್ಲ ಪ್ರಣಾಳಿಕೆಗಳು ನೋಡಿದೆ. ಲೋಕಾಯುಕ್ತರಿಗೆ ಸುಮೋಟೋ ಪವರ್ಸ್ನ ಅಧಿಕಾರ ಕೊಡ್ತೀವಿ ನಾವು ಅಂತ ಯಾಕೆ ಹೇಳಲಿಲ್ಲ? ಇವತ್ತು ದೇಶದಲ್ಲಿ ಚರ್ಚಾ ವಸ್ತು ಯಾವುದು? ಅಲ್ಲ, ಇವರು ಜನರ ಲೋಕಪಾಲಿಗೆ ಕೊಡ್ಬೋದಿತ್ತಲ್ಲ ಕಾಂಗ್ರೆಸ್ನವರು, ಅದೇ ಕೊಡ್ಲಿಲ್ಲ. ನೀವು ಕೇಂದ್ರದಲ್ಲಿ ಕೊಡ್ಬೋದಿತ್ತಲ್ಲ, ನೀವು ಜನರ ಲೋಕಪಾಲಿಗೆ ಕೊಡ್ಲೇ ಇಲ್ವಲ್ಲ. ನೀವು ಆ ಬಿಲ್ಲೇ ಪಾಸ್ ಮಾಡ್ಬಿಡ್ತಲ್ಲ ನೀವು. ಅದನ್ನೇ ಪ್ರಧಾನಿಯು ಸೇರಿದಂತೆ ಒಳಪಡಬೇಕು ಅಂತ ಹೇಳಿದ್ರು. ಜನಲೋಕಪಾಲ್ ವಿಚಾರದಲ್ಲಿ ಯಾವುದೋ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ಕೈಯಲ್ಲಿ ಈ ದೇಶದ ಸರ್ವೋಚ್ಚ ಪ್ರಧಾನಮಂತ್ರಿ ಇರಬಾರದು ಪ್ರೈಮ್ ಮಿನಿಸ್ಟರ್ ಶುಡ್ ಬಿ ಅಬೌವ್ ದಟ್ ಎಂಬುದು ನಮ್ಮ ಉದ್ದೇಶ. ಅದರ ಬಗ್ಗೆ ಬಹಿರಂಗ ಚರ್ಚೆ ಮಾಡಲಿಕ್ಕೆ ಒಂದು ವಿಷಯ ಮತ್ತು ಕಾಂಗ್ರೆಸ್ನವರು ಮಾತಾಡ್ತಾರೆ, ಅವ್ರಿಗೇನು ಜವಾಬ್ದಾರಿ ಇಲ್ಲ ಅಂತ. ಎಲ್ಲ ತಿದ್ದುಪಡಿ ತರುವುದು ಸರ್ಕಾರದ್ದೇ ಕೆಲಸ ಅಲ್ಲ. ಪ್ರತಿಪಕ್ಷವಾಗಿ ಲೋಕಾಯುಕ್ತ ಮಸೂದೆಗೆ ಇವರು ಕೂಡ ತಿದ್ದುಪಡಿ ಮಾಡಬಹುದು. ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಮಾತಾಡೋದ್ರ ಬಗ್ಗೆ ಅದರ ಮತ್ತೊಮ್ಮೆ ವಿರಾಮ.